ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಜಮಾಲ್ ಶಾ ನಗರ. ಕೊಂಡ್ರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಜಮಾಲ್ ಶಾ ನಗರ ಯಾವುದೇ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪಗಳು ಇಲ್ಲದೆ ಅಲ್ಲಿಯ ಜನತೆ ಪರದಾಡುವ ಪರಿಸ್ಥಿತಿ ಏರ್ಪಟ್ಟಿರುವುದಲ್ಲದೆ ರಸ್ತೆಯಲ್ಲಿ ಗಲೀಜು ನೀರು ಹರಿಯುವುದರಿಂದ ರೋಗ ರುಜಿನಗಳಿಂದ ಅನೇಕ ಕಾಯಿಲೆಗಳಿಂದ ನರಳುತ್ತಿರುವುದಲ್ಲದೆ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿರುವುದಾಗಿ ಸ್ಥಳೀಯ ನಿವಾಸಿಗಳು ಹಾಗೂ ಮಹಿಳೆಯರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯ ಮಹಿಳೆಯರು ಮುಖಂಡರುಗಳು ಮಾತನಾಡಿ, ಚುನಾವಣೆ ವೇಳೆ ಆಶ್ವಾಸನೆಗಳನ್ನು ನೀಡಿ ಗೆದ್ದು ಹೋದ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯನಗರ ಮಂಜುನಾಥ್ ರವರು ಇದುವರೆಗೂ ಮತದಾರರಿಗೆ ಒದಗಿಸಬೇಕಾದ ಸೌಲಭ್ಯಗಳನ್ನು ಒದಗಿಸದೆ ವಂಚಿಸಿದ್ದಾರೆಂದು ತಿಳಿಸಿದರು. ಎಂಎಲ್ಎ ಚುನಾವಣೆ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಸಂಪೂರ್ಣ ಬೆಂಬಲ ನೀಡಿ ಅವರ ಗೆಲುವಿಗೆ ಕಾರಣರಾಗಿದ್ದರೂ ಅವರು ಸಹ ಒಮ್ಮೆಯೂ ನಮ್ಮ ಬಡಾವಣೆಗೆ ಬಂದು ಅನುಕೂಲ ಮಾಡಿಕೊಟ್ಟಿಲ್ಲ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ನೀಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸರ್ಕಾರದಿಂದ ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲವೆಂದು ತಮ್ಮ ನೋವು ತೋಡಿಕೊಂಡ್ರು. ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ಕೇವಲ ನಲ್ಲಿಗಳನ್ನು ಹಾಕಿದ್ರೂ ಒಂದು ಹನಿ ನೀರು ಬರುತ್ತಿಲ್ಲ. ಕಳೆದ 5 ವರ್ಷಗಳಿಂದ ಮದರಸಾದವರು ನೀಡುವ ನೀರು ನಮಗೆ ಆಸರೆಯಾಗಿದ್ದು ಕುಡಿಯುವ ನೀರನ್ನು ಹಣ ನೀಡಿ ಕೊಂಡುಕೊಳ್ಳುತ್ತಿದ್ದೇವೆ. ಮಳೆಗಾಲದಲ್ಲಿ ಮಕ್ಕಳು, ವಯಸ್ಸು ಆದವರು, ದ್ವಿಚಕ್ರ ವಾಹನ ಚಾಲಕರು ಓಡಾಡಲು ಆಗೋದಿಲ್ಲ. ಓಡಾಡುವಾಗ ಬಿದ್ದು ಅನೇಕರು ಗಾಯ ಮಾಡಿಕೊಂಡಿರುತ್ತಾರೆ. ಮಳೆ ನೀರು ಕೊಚ್ಚೆಯೊಂದಿಗೆ ಮನೆಗಳಿಗೆ ನುಗ್ಗಿ ಬಹಳ ತೊಂದರೆ ಆಗುತ್ತಿದ್ದು ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂದು ವಿವರಿಸಿದರಲ್ಲದೆ ಶಾಸಕರು ಹಾಗೂ ಎಂಎಲ್ಸಿ ನಜೀರ್ ಅಹಮದ್ ರವರುಗಳು ಸ್ಥಳ ಪರಿಶೀಲನೆ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಸ್ಥಳೀಯ ಮುಖಂಡ ಹಾಗೂ ಸಮಾಜ ಸೇವಕ ಅಫ್ಸರ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ರವರು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರೆ ಬೇಜವಾಬ್ದಾರಿಯಿಂದ ಉತ್ತರ ನೀಡುವುದಲ್ಲದೆ ರೆವಿನ್ಯೂ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಇಲ್ಲ ಎಂದು ಉತ್ತರ ನೀಡುತ್ತಾರೆ. ನಾವು ಯಾರ ಬಳಿ ಕೇಳಬೇಕು, ಯಾರನ್ನು ಪ್ರಶ್ನಿಸಬೇಕೆಂದರು. ಕನಿಷ್ಠ ಪಕ್ಷ ಶಾಸಕ ಕೊತ್ತೂರು ಮಂಜುನಾಥ್ ರವರಾಗಲಿ, ಎಂಎಲ್ಸಿ ನಜೀರ್ ಅಹಮದ್ ರವರಾಗಲಿ ಸ್ಥಳಕ್ಕೆ ಆಗಮಿಸಿ ಇಲ್ಲಿಯ ಪರಿಸ್ಥಿತಿಯನ್ನು ಕಣ್ಣಾರೆ ನೋಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಏಜಾಜ್, ಅಲೀಂ, ಮುಕ್ತಿಯಾರ್, ಮುಸ್ತಫಾ, ರಿಯಾಜ್ ಮುಂತಾದವರು ಉಪಸ್ಥಿತರಿದ್ದರು. ಫಾಸ್ಟ್ ಕನ್ನಡ ನ್ಯೂಸ್ಗೆ ಸ್ವಾಗತ. ವರದಿ ರೋನಕ್ ಅಲಿಖಾನ್, ಕೋಲಾರ. ಮಂಜು ಎಲೆಕ್ಷನ್ ಗೆದ್ದ ಮೇಲೆ ಆ ಮಂಜು ಇವರು ಇಲ್ಲ, ಮೊದಲು ಇದ್ದಿದ್ದು ಮಂಜು ಇವಾಗ ಮಂಜು ಇಲ್ಲ. ಇವಾಗ ಅಡ್ಡ ಮಾತು, ಇವಾಗ ನೆನ್ನೆ ನಮ್ಮ ಫ್ರೆಂಡ್ಗೆ ಹೇಳಿದ್ರಂತೆ, ಹೋಗಯ್ಯ ಎಲ್ಲೆಲ್ಲೋ ಮನೆ ಮಾಡ್ಕೊಂಡ್ಬಿಟ್ಟು ನಾನು ಏನೇ ಮಾಡೋದಿಲ್ಲ ಕೆಲಸಗಳು, ಇದು ರೆವೆನ್ಯೂದು ಮಾಡೋಕ್ಕಾಗಲ್ಲ, ಅದು ಆಗಲ್ಲ ಅಂದ್ಬಿಟ್ಟು ನಾನು ಮಂಜು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ತಾವು ಈ ಏರಿಯಾಗೆ ಒಂದು ಸದಸ್ಯರಾಗಿದ್ದೀರಾ, ಈ ಏರಿಯಾ ಜನಗಳಿಗೆ ಪ್ರಾಬ್ಲಮ್ಸ್ ಏನಿದೆ, ಈ ಏರಿಯಾನಲ್ಲಿ ಪ್ರಾಬ್ಲಮ್ಸ್ ಏನಿದೆ, ರೋಡ್ ಹೆಂಗಿದೆ, ಚರಂಡಿಗಳಿಲ್ಲ. ಎಷ್ಟೋ ಜನ ನಿಮಗೆ ಹೇಳಿದ್ದಾರೆ, ನಮಗೆ ರೋಡ್ ಇಲ್ಲ ಅಣ್ಣ, ಮಣ್ಣು ಹಾಕಿ ಸ್ವಲ್ಪ ಅಂದ್ರೂ ಹಾಕಿಲ್ಲ, ಚರಂಡಿಗಳನ್ನ ಮಾಡಿ ಅಂದ್ರೂ ಮಾಡಲಿಲ್ಲ, ಕೆಲವು ಜಾಗದಲ್ಲಿ ಕಂಬಗಳಿಲ್ಲ, ಅದೂ ಹಾಕಿಲ್ಲ, ಕೆಲವು ಜಾಗದಲ್ಲಿ